ನೀವು 100 ಲೈಕ್ಗಿಂತ ಜಾಸ್ತಿ ಈ ವಿಡಿಯೋಕ್ಕೆ ಲೈಕ್ ಮಾಡಿದರೆ ಈ ರೀತಿಯಾದ ಸ್ವೆಟರನ್ನು ಮಾಡೋದು ಹೇಳ್ಕೊಡ್ತೀನಿ. ಇದು ನಾನು ನನ್ನ ಮಗಳಿಗೆ ಸಣ್ಣ ಪಾಪು ಆಗಿದ್ದಾಗ ಮಾಡಿದ ಸ್ವೆಟರ್. ಈ ಡಿಸೈನಿನ ಸ್ವೆಟರ್ ನಿಮಗೆ ಬೇಕು ಅಂತ ಅನಿಸಿದರೆ ಈ ವಿಡಿಯೋಕ್ಕೆ 100 ಲೈಕ್ಗಿಂತ ಜಾಸ್ತಿ ಲೈಕನ್ನು ಮಾಡಿ, ಹಾಗೆ ಕಾಮೆಂಟನ್ನು ಕೂಡ ಮಾಡಿ. ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಈ ಸ್ವೆಟರ್ನಲ್ಲಿ ಇರುವಂತಹ ಈ ಡಿಸೈನನ್ನು ಹೇಗೆ ಹಾಕೋದು, ನಾನು ಇದಕ್ಕೆ ಯಾವ ಡಿಸೈನನ್ನು ಹಾಕಿದ್ದೀನಿ, ಡಬಲ್ ಕ್ರೋಶೆ ಹಾಕಿದ್ದೀನ, ತ್ರಿಬಲ್ ಕ್ರೋಶೆ ಹಾಕಿದ್ದೀನ, ಎಲ್ಲದನ್ನು ಕೂಡ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ, ಈ ಡಿಸೈನನ್ನು ಹೇಗೆ ಮಾಡೋದು, ಈ ರೀತಿಯಾಗಿ ಬಾಕ್ಸ್ ರೀತಿಯಲ್ಲಿ ಬರೋ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಉಲ್ಲನನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಮಗೆ ಈ ಡಿಸೈನಿಗೆ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಚೈನು ಬೇಕಾಗುತ್ತೆ. ನಾನಲ್ಲಿ ಮೂರು ಚೈನಿಗೆ ಲೆಕ್ಕವನ್ನು ಇಟ್ಕೊಂಡು ಹಾಕಿದ್ದೀನಿ. ನಾನೀಗ ಇಲ್ಲೊಂದು 15 ಚೈನ್ಗಳನ್ನು ಹಾಕ್ಕೊತೀನಿ. 15 ಅಥವಾ 30 ಚೈನ್ಗಳನ್ನು ಹಾಕ್ಕೊಬೇಕು. ಒಟ್ಟು 3ರ ಮಗ್ಗಿಯ ಆಧಾರದ ಮೇಲೆ ನಾವು ಚೈನನ್ನು ಹಾಕ್ಕೊಬೇಕು. 2 3 4 5 6 8 9 10 11 12 13 14 15. ಇಲ್ಲಿ ನೋಡಿ, 15 ಚೈನ್ಗಳನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು 4 ಹಾಕ್ಕೊಂಬಿಡೋಣ. 16 17 18 19 20 21 ಸಾಕಾಗತ್ತೆ. ಅಂದರೆ ನಮಗೆ ಡಿಸೈನ್ ತೋರಿಸ್ಲಿಕ್ಕೆ ನಾನಿಲ್ಲಿ ಸ್ವೆಟರನ್ನು ತೋರಿಸ್ತಾ ಇಲ್ಲ. ನಾನು ಮುಂಚೆ ಹೇಳಿರೋ ರೀತಿಯಲ್ಲಿ ನೀವೇನಾದರೂ 100 ಲೈಕು ಮತ್ತು ಕಾಮೆಂಟ್ಗಳನ್ನು ಮಾಡಿದರೆ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ನಮಗೆ 3 ಚೈನುಗಳನ್ನು ಬಿಡಬೇಕು. ಫಸ್ಟು ನಾವೀಗ ಇಲ್ಲಿ ಡಬಲ್ ಕ್ರೋಶೆಯನ್ನು ಹಾಕ್ತಿದ್ದೀವಿ. ನಾನೀಗೇನು ಮಾಡ್ತೀನಿ, ಇಲ್ಲಿ 3 ಚೈನ್ಗಳನ್ನು ಬಿಟ್ಟು 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆಯನ್ನು ಹಾಕ್ತೀನಿ. ಇಲ್ಲಿ ಪೂರ್ತಿಯಾಗಿ ಡಬಲ್ ಕ್ರೋಶೆಗಳನ್ನೇ ಹಾಕಿರೋದು. ಇಲ್ಲಿ ಪೂರ್ತಿ ಚೈನ್ ಏನಿದೆಯಲ್ಲ, ಅದಿಷ್ಟಕ್ಕೂ ಕೂಡ ಪ್ರತಿ ಚೈನಿಗೂ ಮಿಸ್ ಮಾಡದೇ ಇರೋ ರೀತಿಯಲ್ಲಿ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಬರ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಸೈನನ್ನು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಡೀಟೇಲಾಗಿ ಡಬಲ್ ಕ್ರೋಶೆಯನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂತಂದರೆ ಪ್ಲೀಸ್ ಆ ವಿಡಿಯೋವನ್ನು ಕೂಡ ನೋಡಿ. ಮತ್ತು ನೀವೊಬ್ಬರೇ ಕಲಿಯೋದಲ್ಲದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇದೇ ರೀತಿಯಾಗಿ ತುದಿವರೆಗೂ ಕೂಡ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಬರ್ತೀನಿ. ನೋಡಿ, 21 ಚೈನ್ಗಳನ್ನು ನಾವಿಲ್ಲಿ ಹಾಕಿದ್ವಿ. 21 ಡಬಲ್ ಕ್ರೋಶೆಯನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಈಗ ಏನು ಮಾಡಬೇಕು, ಈ ರೀತಿಯಾಗಿ ಟರ್ನ್ ಮಾಡಬೇಕು. ಆನಂತರ ದಾರವನ್ನು ಸುತ್ಕೊಬೇಕು. ಈಗ 3 ಚೈನ್ಗಳನ್ನು ಹಾಕಬೇಕು. 1 2 3 3 ಚೈನ್ ಆದಮೇಲೆ ಇಲ್ಲಿ 3 ಕಂಬಗಳಿಗೆ ಆದಮೇಲೆ 3 ಕಂಬದ ಮೇಲೆ ಚೈನ್ ಇರುತ್ತಲ್ಲ, ಅಲ್ಲಿಗೆ ಲಾಕನ್ನು ಮಾಡಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶೆಯನ್ನು ಹಾಕಬೇಕು. ಮತ್ತು 3 ಚೈನ್ಗಳನ್ನು ಹಾಕಬೇಕು. 1 2 3 3ನೇ ಚೈನಿನ ಮೇಲುಗಡೆಗೆ ನಾವಿಲ್ಲಿ ಲಾಕನ್ನು ಮಾಡಬೇಕು. ಮತ್ತು 3 ಚೈನ್ ಕೊನೆಯವರೆಗೂ 3 ಚೈನನ್ನು ಹಾಕಬೇಕು. ಹಾಗೆ 3ನೇ ಕಂಬಕ್ಕೆ ನಾವು ಲಾಕ್ ಮಾಡ್ತಾ ಬರಬೇಕು. ನಾನಿಲ್ಲಿ ಎಷ್ಟು ಕಂಬಗಳನ್ನು ಹಾಕ್ತೀನಿ, ಎಷ್ಟು ಡಬಲ್ ಕ್ರೋಶೆ ಹಾಕ್ತೀನೋ ಇಲ್ಲೊಂದು ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಂಡು ಮಾಡಬೇಕು ಅಂತ ಅನ್ನಲ್ಲ, ಅದಕ್ಕಾಗಿ ನೋಡಿ 3ನೇ ಕಂಬಕ್ಕೆ ಲಾಕ್.
ಹೀಗೆ ತುದಿವರೆಗೂ ಕೂಡ ಮಾಡಬೇಕು. ನಾವು ಈ ರೀತಿ ಬ್ಲ್ಯಾಂಕೆಟ್ ಕೂಡ ಮಾಡಬಹುದು, ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು 1 2 3 3 ಚೈನ್ಗಳು ಲಾಸ್ಟಲ್ಲೂ 1 2 3 3 ಚೈನ್ಗಳನ್ನು ಮಿಸ್ ಮಾಡಬಾರ್ದು. ಇಲ್ಲಿ ಲಾಸ್ಟಲ್ಲಿ ಒಂಚೂರು ಹಾಕಬೇಕಾದ್ರೆ ಇದಾಗುತ್ತೆ. ಈಗ ನಾವೇನು ಮಾಡಬೇಕು, ವಾಪಸ್ ತಿರುಗಿಸ್ಕೊಬೇಕು. ಈ ರೀತಿಯಾಗಿ ಬಂದಿದೆ ನೋಡಿ, ವಾಪಸ್ ತಿರುಗಿಸ್ಕೊಂಡ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕು, ನಾವಿಲ್ಲಿ 3 ಕಂಬಗಳನ್ನು ಹಾಕಬೇಕು. ಇಲ್ಲಿ ಚೈನನ್ನು ಕೂಡ ನಾವು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟು 3 ಚೈನನ್ನು ಹಾಕ್ಕೊತೀನಿ, ಏನಕ್ಕೆಂದರೆ ಈ ಹೈಟಿಗೆ ಬರಬೇಕಲ್ಲ, ಅದಕ್ಕೋಸ್ಕರ. ಆ ನಂತರ ಈ ಚೈನಲ್ಲಿ 2 ಕಂಬಗಳನ್ನು ನಾವು ಹಾಕಬೇಕು. ನೋಡಿ ಅಲ್ವಾ. ಈಗ ನೆಕ್ಸ್ಟು ಇದು ಗ್ಯಾಪ್ ಇದ್ದರೂ ಕೂಡ ಇಲ್ಲಿ ಇದನ್ನು ಬಿಟ್ಟು ಬಿಡಬೇಕು. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಈ ಚೈನಿನ ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪ್ ಇರೋಲ್ಲೇ ನಾವು 3 ಕಂಬಗಳನ್ನು ಹಾಕಬೇಕು. ಫಸ್ಟಿಗೆ ಮಾತ್ರ ಅಲ್ಲಿ ಚೈನ್ ಹಾಕಿ ಮೇಲ್ಗಡೆ ತೊಗೊಂಡಿರ್ತೀವಲ್ಲ, ಆ ಚೈನನ್ನೇ ನಾವು ಕಂಬ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ನೋಡಿ ಈ ರೀತಿಯಾಗಿ 3 ಕಂಬಗಳನ್ನು ಹಾಕಬೇಕು. ಹಾಕಿ ಆದಮೇಲೆ ಮತ್ತೆ ನೆಕ್ಸ್ಟ್ ಚೈನ್ ಇದೆಯಲ್ಲ, ಲಾಕ್ ಆದಮೇಲೆ ಅಲ್ಲಿಗೆ ಬಂದು ಮತ್ತೆ 3 ಕಂಬಗಳನ್ನು ಹಾಕಬೇಕು. ನಾವು ಇದನ್ನು ಡಬಲ್ ಕಲ್ಲರಲ್ಲಿ ಬೇಕಾದರೂ ಕೂಡ ಮಾಡಬಹುದು. ನಾನಿಲ್ಲಿ ನಿಮಗೆ ಸದ್ಯಕ್ಕೆ ತೋರಿಸ್ಲಿಕ್ಕೆ ನಾನು ಸಿಂಗಲ್ ಕಲ್ಲರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೂ ಕೂಡ 3 ಚೈನ್ಗಳ ಮಧ್ಯದಲ್ಲಿ ಡಬಲ್ ಕ್ರೋಶೆಯನ್ನು ಹಾಕಬೇಕು. ಈಗ ನೆಕ್ಸ್ಟ್ ಗ್ಯಾಪ್ ಇದ್ದಲ್ಲಿ ಮತ್ತೆ 3 ಕಂಬಗಳು, ಹೀಗೆ 3 ಕಂಬಗಳನ್ನು ಹಾಕ್ಕೊತಾ ಹೋಗಬೇಕು. ನಾವಿಲ್ಲಿ ಮಧ್ಯಕ್ಕೆ ಎಲ್ಲೂ ಚೈನ್ ಏನು ಹಾಕೋದಿಲ್ಲ. ನಾವಿಲ್ಲಿ ಬೇಕಾದರೆ ಏನು ಮಾಡ್ಬೋದು, ಡಬಲ್ ಕಲರ್, ಈಗ ಚೈನನ್ನು ಒಂದು ಕಲ್ಲರು, ಕಂಬವನ್ನು ಒಂದು ಕಲರು. ಕಂಬ ಅಂತಂದರೆ ಡಬಲ್ ಕ್ರೋಶೆ, ಅದನ್ನು ಒಂದು ಕಲರಲ್ಲಿ ನಾವು ಹಾಕ್ಕೊಬೋದು. ನೋಡಿ ಹೀಗೆ ಹೀಗೆ ಹಾಕ್ಕೊತ ಹೋಗಬೇಕು. ತುದಿವರೆಗೆ ಹಾಕ್ಕೊಂಡು ಬರ್ತೀನಿ. ನೋಡಿ ತುದಿವರೆಗೆ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಹೀಗೆ ಗ್ಯಾಪ್ ಬರುತ್ತೆ. ಮತ್ತು ಈಗ ನೆಕ್ಸ್ಟ್ ಮಾಡಬೇಕಾದ್ರೂ ಅಷ್ಟೇ, ನೆಕ್ಸ್ಟು ಮತ್ತೆ 3 ಚೈನ್ಗಳನ್ನು ಹಾಕಬೇಕು. ಆಮೇಲೆ ಒಂದು ಲಾಕನ್ನು ಮಾಡಬೇಕು. 1 2 3 ಮಧ್ಯದಲ್ಲಿ ಹಾಕಿದರೂ ಕೂಡ ಅಡ್ಡಿಲ್ಲ. ನಿಮಗೆ ಗ್ಯಾಪ್ ಕಾಣಿಸ್ಬೇಕು ಅಂತಂದರೆ ಕಂಬದ ಮಧ್ಯದಲ್ಲಿ ನೀವು ಚೈನನ್ನು ಹಾಕ್ಬೋದು. ಇಲ್ಲಿ ಡಿಫ್ರೆನ್ಸ್ ಬರಲ್ಲ ಅಲ್ವಾ. ಇಲ್ಲಿ ಒಳಗಡೆ ಹಾಕಿದ್ರೆ ನಮಗೆ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟು ಮತ್ತೆ 3 ಚೈನ್ಗಳನ್ನು ಹಾಕಬೇಕು. ನಾನಿಲ್ಲಿ ಕಂಬದ ಒಳಗಡೆ ಅಲ್ಲಿ ಫಸ್ಟ್ ಹಾಕಿದ್ನಲ್ಲ, ಅದಕ್ಕಾಗಿ 3 ಕಂಬದ ಒಳಗಡೆ ಲಾಕನ್ನು ಮಾಡ್ತಿದ್ದೀನಿ. ಲಾಕ್ ಅಂದರೆ ಸಿಂಗಲ್ ಕ್ರೋಶೆ. ಮತ್ತು 3 ಚೈನುಗಳು ಹೀಗೇ ಮುಂದುವರಿತಾ ಹೋಗುತ್ತೆ. ನಾನು ಇದನ್ನು ಡೀಟೇಲಾಗಿ ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗಿದ್ದೀನಿ. ನಿಮಗೆ ಡೀಟೇಲಾಗಿ ನಾನು ಆಲ್ರೆಡಿ ವಿಡಿಯೋಗಳನ್ನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ನೋಡಿ. ಮತ್ತು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ನೀವು ಫಾಲೋ ಮಾಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಏನಾದರೂ ಹೊಸದು ಮಾಡೋಣ ಅಂತ ಸಿಗುತ್ತೆ.
ನಿಮ್ಮ ಒಂದು ಲೈಕು ಮತ್ತು ಕಾಮೆಂಟ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅದೇ ನಮಗೆ ಮೋಟಿವೇಶನ್. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ ವಾಪಸ್ ತಿರುಗಿಸ್ಕೊಂಡು ನಾವು ಹೇಗೆ ಡಬಲ್ ಕ್ರೋಶೆಯನ್ನು ಹಾಕಿದ್ವಲ್ಲ ಇದೇ ರೀತಿಯಾಗಿ ಹಾಕಿರೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲೊಂದು ಸ್ವೆಟರನ್ನು ಮಾಡಿದ್ದೀನಿ. ನನ್ನ ಮಗಳು ಸಣ್ಣ ಪಾಪು ಆಗಿದ್ದಾಗ 3 ತಿಂಗಳ ಪಾಪುಗೆ ಮಾಡಿರುವಂತಹ ಸ್ವೆಟರ್ ಇದು ಹಾಕ್ಕೊಂಡ್ರೆ ಹೀಗೆ ಚಂದ ಮಾಡಿ ಕೂರುತ್ತೆ ನೋಡಿ. ಹೀಗೆ ಇಲ್ಲಿ ಗುಂಡಿ ಕೂಡ ಇದೆ, ಗುಂಡಿ ಹೀಗೆ ಬರುತ್ತೆ. ನಾವಿಲ್ಲ ಅಂದರೆ ದಾರವನ್ನು ಇಲ್ಲಿ ಹಾಕ್ಕೊಬೋದು. ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್. ನೀವು ಈ ವಿಡಿಯೋಕ್ಕೆ 100 ಲೈಕ್ಗಳ ಮೇಲೆ ಮಾಡಿದರೆ ನಾನು ನೆಕ್ಸ್ಟ್ ಇದರಲ್ಲಿ ಇದನ್ನು ನಿಮಗೆ ಈ ಸ್ವೆಟರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೇಳ್ಕೊಡ್ತೀನಿ. ಹಾಗೆ ಈಗ ನಾನು ನಿಮಗೆ ಈ ಸ್ಟಿಚ್ ಹೇಳ್ಕೊಟ್ನಲ್ಲ, ಈ ಡಿಸೈನ್ ಹೇಳ್ಕೊಟ್ನಲ್ಲ, ಈ ಡಿಸೈನ್ನಲ್ಲೇ ಇಡೀ ಸ್ವೆಟರು ಕೂಡ ಆಗಿರುವಂಥದ್ದು. ಎಲ್ಲೂ ಕೂಡ ಬೇರೆ ಸ್ಟಿಚ್ಗಳನ್ನು ಯೂಸ್ ಮಾಡಿಲ್ಲ. ಅಷ್ಟು ಕೂಡ ಡಬಲ್ ಕ್ರೋಶೈ, ಸಿಂಗಲ್ ಕ್ರೋಶೈ, ಚೈನು ಇಷ್ಟರಲ್ಲೇ ಮುಗಿದಿದೆ ನೋಡಿ. ಇಲ್ಲಿ ಲಾಕ್ ಕೂಡ ಡಿಫ್ರೆಂಟಾಗಿ ಚೈನ್ ಹಾಕಿ ಮಾಡಿರೋದು. ಈ ಲಾಕನ್ನು ನೆಕ್ಸ್ಟ್ ನಾನು ನಿಮಗೆ ಬೇರೆ ಇದರಲ್ಲಿ ತೋರಿಸ್ತೀನಿ. ಸ್ವೆಟರಲ್ಲೂ ಕೂಡ ಇನ್ ಡೀಟೇಲ್ ಆಗಿ ಇಡೀ ಸ್ವೆಟರನ್ನು ಕೂಡ ಫಸ್ಟಿಂದ ಕೊನೆಯವರೆಗೂ ಹೇಗೆ ಕ್ರೋಶದಲ್ಲಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗಾಗಿ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ತುಂಬ ಬೆಚ್ಚಗೆ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ 100 ಲೈಕ್ ಮೇಲೆ, ಮತ್ತು ಕಾಮೆಂಟ್ಗಳನ್ನು 100 ಕಾಮೆಂಟನ್ನು ಜಾಸ್ತಿ ಮಾಡ್ತೀರಾ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಮಾಡಿದರೆ ಖಂಡಿತವಾಗ್ಲೂ ಕೂಡ ನಾನು ನೆಕ್ಸ್ಟ್ ನಿಮಗೆ ಈ ಸ್ವೆಟರನ್ನು ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.